ಅದಾದ್ಮೇಲೆ ಮತ್ತೆ ಸ್ವಾಗತ. ಗೋವಿಂದನ ಸನ್ನಿಧಿಯಲ್ಲಿ ಕಾಲ್ತುಳಿತ ಆಗಿದ್ದು ಭಕ್ತರ ಸಾವು ನೋವಿನ ಪ್ರಕರಣದಲ್ಲಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪದವರಿಗೆ ಈಗಾಗಲೇ 25 ಲಕ್ಷ ಪರಿಹಾರ ಅನೌನ್ಸ್ ಆಗಿದೆ. ತಲಾ ಕುಟುಂಬಕ್ಕೆ 25 ಲಕ್ಷ ಅನೌನ್ಸ್ ಮಾಡಿದ್ದಾರೆ ಆಂಧ್ರ ಸರ್ಕಾರ. $25 ಲಕ್ಷ ಆಗಲ್ಲ, 1 ಕೋಟಿ ಕೊಡಿ ಅಂತ ಕಾಂಗ್ರೆಸ್ ಶಾಸಕರು ಒತ್ತಾಯ ಮಾಡ್ತಿರೋದು. ಗೋವಿಂದನ ಸನ್ನಿಧಿಯಲ್ಲಿ ಕಾಲ್ತುಳಿತಕ್ಕೆ ಭಕ್ತರು ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇತ್ತ ಮುಜರಾಯಿ ಸಚಿವರು ಅನೌನ್ಸ್ ಮಾಡಿದರೆ 25 ಲಕ್ಷ. ಬಟ್ ಇಲ್ಲಿ ಕಾಂಗ್ರೆಸ್ ಹೇಳ್ತಿದೆ 25 ಲಕ್ಷ ಬದಲಾಗಿ 1 ಕೋಟಿ ಅನೌನ್ಸ್ ಮಾಡಿ ಅಂತ. ಒಂದು ಕೋಟಿ ಪರಿಹಾರಕ್ಕೆ ಕಾಂಗ್ರೆಸ್ ಬೇಗಿಪಟ್ಟನ್ನ ಹಿಡಿದಿದೆ. 25 ಲಕ್ಷ ಬದಲಾಗಿ 1 ಕೋಟಿ ಪರಿಹಾರಕ್ಕೆ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಗೋವಿಂದನ ಸನ್ನಿಧಿಯಲ್ಲಿ ಆದ ಸಾವು ನೋವಿಗೆ ನಾಳೆ ಜನವರಿ 10 ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಹಿನ್ನೆಲೆ ದೇವಸ್ಥಾನಕ್ಕೆ ಹೋಗೋದು, ದೇವರ ದರ್ಶನವನ್ನ ಪಡೆದುಕೊಳ್ಳೋದು. ಅವತ್ತು ನಾವು ದೇವರ ದ್ವಾರವನ್ನ ತೆಗೆಯೋದನ್ನ ನೋಡಿದ್ರೆ, ಗರ್ಭಗುಡಿಯ ದ್ವಾರವನ್ನ ತೆಗೆಯೋದನ್ನ ನೋಡಿದ್ರೆ ನಾವು ವೈಕುಂಠದ ಬಾಗಿಲನ್ನೇ ತೆಗೆದಂಗಿರತ್ತೆ, ಸ್ವರ್ಗದ ಬಾಗಿಲನ್ನೇ ತೆಗೆದಷ್ಟು ಪವಿತ್ರವಾಗಿರತ್ತೆ ಅಂತ. ಸೊ ಹಾಗಾಗಿ ಆ ಒಂದು ಸಂದರ್ಭಕ್ಕಾಗಿ ಸಾಕಷ್ಟು ದೂರಿನಿಂದ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಂತ ಹೋಗಿದ್ರು. ನಿನ್ನೆ ಆದಂತಹ ಕಾಲ್ತುಳಿತದಿಂದ ಅಲ್ಲಿ ಭಾರಿ ದೊಡ್ಡ ಅವಾಂತರ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿದ್ದು ಇನ್ನೂ ಕೂಡ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೂಡ ಪಡೀತಾ ಇದ್ದಾರೆ. ತಮ್ಮವ್ರನ್ನ ಕಳ್ಕೊಂಡ ಕುಟುಂಬಸ್ಥರ ಆಕ್ರಂದನ ಕೂಡ ಅಲ್ಲಿ ಮುಗಿಲು ಮುಟ್ಟಿದೆ. ಇದೀಗ ಏನು 25 ಲಕ್ಷ ಅಲ್ಲಿ ಮುಜರಾಯಿ ಇಲಾಖೆ ಘೋಷಣೆಯನ್ನ ಮಾಡಿದೆ. ಸೊ ಅದರ ಬದಲು 1 ಕೋಟಿ ಅಮೌಂಟ್ಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. 1 ಕೋಟಿ ಘೋಷಣೆಯನ್ನ ಮಾಡಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಾದ ಅವಘಡ ಅದಕ್ಕೆ ಸಂಬಂಧಪಟ್ಟಂತೆ 1 ಕೋಟಿ ಪರಿಹಾರಕ್ಕೆ ಕಾಂಗ್ರೆಸ್ ಒತ್ತಾಯವನ್ನ ಮಾಡ್ತಾ ಇದೆ. ಈಗಾಗಲೇ ಸಾಕಷ್ಟು ನಾಯಕರುಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ಅಲ್ಲಾದ ಅವಘಡಕ್ಕೆ. ಸೊ ಆ ಬೆನ್ನಲ್ಲೇ ಸಿಎಂ DCM ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ, ತಿರುಪತಿಗೆ ಭೇಟಿ ಕೊಡ್ತಾರೆ, ಅಲ್ಲಿ ಎಲ್ಲರ ಆರೋಗ್ಯವನ್ನ ವಿಚಾರಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ನೇನು ಪರಿಹಾರ ಘೋಷಣೆಯ ವಿಚಾರದಲ್ಲಿ ಕೂಡ ಈಗ ರಾಜಕೀಯ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವ್ರು ಘೋಷಣೆ ಮಾಡಿದ 25 ಲಕ್ಷ, ಇವ್ರು ಕೇಳ್ತಾ ಇರೋದು 1 ಕೋಟಿ ಕೊಡಿ ಕುಟುಂಬಸ್ಥರಿಗೆ ಅಂತ ಹೇಳಿ. ಸೊ ಇದೀಗ ಮತ್ತೆಲ್ಲೋ ರಾಜಕೀಯ ಕೆಸರು ಚಾಟಕ್ಕೆ ಕಾರಣ ಆಗುತ್ತೇನೋ ಗೊತ್ತಿಲ್ಲ. ಒಟ್ಟಾರೆ ಗುಣಮುಖರಾದವರು ಇದ್ದಾರೆ. 42 ಜನರ ಪೈಕಿ 32 ಜನ ಈಗಾಗಲೇ ಗುಣಮುಖರಾಗಿದ್ದಾರೆ. ಇನ್ನಷ್ಟು ಜನ ಅಲ್ಲಿ ಸಾವು ನೋವಿನ ನಡುವೆ ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಆದಷ್ಟು ಬೇಗ ಚಿಕಿತ್ಸೆಯನ್ನ ಕೊಡಿಸೋ ತಯಾರಿ ಕೂಡ ನಡೀತಾ ಇದೆ. ಬೆನ್ನಲ್ಲೇ ಈಗ ಪರಿಹಾರದ ವಿಚಾರದಲ್ಲಿ ಕೂಡ ನಾನಾ ಚರ್ಚೆ ಆರಂಭವಾಗಿದೆ. ಸಿಎಂ ಚಂದ್ರಬಾಬು ನಾಯ್ಡುಗೆ ನಿನ್ನೆ ಆದಂತಹ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಏನು ಆಯ್ತು, ಅಲ್ಲಿ ಯಾಕಾಯ್ತು ಅನ್ನೋ ವಿಚಾರವನ್ನ ತಿಳಿಸಿದ್ದಾರೆ, ಎಳೆಯಾಗಿ ವಿವರಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ, ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಏನಾಯ್ತು, ನಿಜಕ್ಕೂ ಏನ್ ಕಾರಣ, ಅಲ್ಲಿ ಹೆಚ್ಚು ಸಿಬ್ಬಂದಿ ನೇಮಕ ಆಗಿರ್ಲಿಲ್ವಾ, ನಿಯೋಜನೆ ಆಗಿರ್ಲಿಲ್ವಾ, ನಿಯೋಜನೆ ಆಗಿದ್ರು ಯಾಕೆ ಕಾಲ್ತುಳಿತ ಅಲ್ಲಿ ಸಂಭವಿಸ್ತು, ಈ ರೀತಿ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಿದ್ದು DSP ಅತಿ ಉತ್ಸಾಹದಿಂದಲೇ ಹಿಂಗೆಲ್ಲ ಆಗಿದೆ ಅನ್ನೋ ಮಾಹಿತಿ ಕೂಡ ಅಲ್ಲಿ ರವಾನೆ ಆಗಿದೆಯಂತೆ. ಒಟ್ಟಾರೆ ಕಾಲ್ತುಳಿತ ಪ್ರಕರಣ
ಸಂಬಂಧಪಟ್ಟಂತೆ ಈಗ ಗುಣಮುಖರಾದವರ ಸಂಖ್ಯೆ ಕೂಡ ಅಲ್ಲಿ ಏರ್ತಾ ಇದೆ. ಕುಟುಂಬಸ್ಥರ ಆಕ್ರಂದನ ಆಸ್ಪಿಟಲ್ ಬಳಿ ಮುಗಿಲು ಮುಟ್ಟಿದೆ. ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಿರೋ ಹಿನ್ನೆಲೆ ಹೈ ಅಲರ್ಟ್ ಘೋಷಣೆಯಾಗಿದೆ. ದೇವಸ್ಥಾನ ಮತ್ತು ತಿರುಮಲದಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಪೊಲೀಸರ ನಿರ್ಲಕ್ಷ್ಯಕ್ಕೆ ತಡರಾತ್ರಿ ದುರಂತದ ಆರೋಪ ಕೇಳಿ ಬಂದಿದೆ. ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳ ಹಿನ್ನೆಲೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದೇವಸ್ಥಾನ ಮತ್ತು ತಿರುಮಲದಲ್ಲಿ ಹೆಚ್ಚಿನ ಬಂದೋಬಸ್ತ್. ರಾತ್ರಿ ಆಗಿದೆ ಎಡವಟ್ಟಿಗೆ ಪೊಲೀಸರೇ ಕಾರಣ ಅನ್ನೋ ಆರೋಪ ಕೂಡ ಇದೆ ಅಲ್ಲಿ. ಸೊ ಹಾಗಾಗಿ ಹೈ ಅಲರ್ಟ್ ಘೋಷಣೆ ಆಗಿದೆ. ನಾಳೆ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ನಡೆಯುತ್ತೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ. ಸೊ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಕ್ಷಣಕ್ಕೂ ಭಕ್ತರು ಬರೋ ಸಂಖ್ಯೆ ನಿಲ್ತಾ ಇಲ್ಲ. ಅಲ್ಲಿ ಕಾಲು ತುಳಿತ ಆಗಿದ್ರು ಭಕ್ತರು ಬರೋ ಸಂಖ್ಯೆ ಅಂತೂ ನಿಲ್ತಾ ಇಲ್ಲ. ನಾನು ಹೇಳಿದೆ ಒಂದೊಂದು ಸಲಕ್ಕೆ ಒಂದೊಂದು ದಿನಾನೇ ಲಕ್ಷಾಂತರ ಭಕ್ತರು ಇರ್ತಾರೆ ಅಲ್ಲಿ, ಲಕ್ಷಕ್ಕೂ ಕಮ್ಮಿ ಅಂತೂ ಇರಲ್ಲ. ಸೊ ಹಾಗಿದ್ದಾಗ ಅಲ್ಲಿರೋ ಪೊಲೀಸರು ಎಷ್ಟೇ ಬಂದೋಬಸ್ತ್ ಕೊಟ್ಟರು ಕೂಡ ಅದು ಸಾಕಾಗಲ್ಲ ಇಂಥ ಟೈಮಲ್ಲಿ. ಸೊ ಈಗ ಅವ್ರ ಮೇಲೆ ಆರೋಪ ಮಾಡೋದು ನಿಜಕ್ಕೂ ತಪ್ಪಾಗುತ್ತೆ. ಒಟ್ಟಾರೆ ಈ ದುರಂತದಲ್ಲೆಲ್ಲೋ ಪೊಲೀಸರ ನಿರ್ಲಕ್ಷ್ಯನೂ ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅವರೇ ಸಡನ್ ಆಗಿ ದ್ವಾರಗಳನ್ನು ಓಪನ್ ಮಾಡಿದ್ರಿಂದಲೇ ಆ ಥರ ನುಗ್ಗಲ ಆಯಿತು, ನೋಡ್ಕೊಂಡು ಓಪನ್ ಮಾಡಬೇಕಾಗಿತ್ತು ಅಂತ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಾರೆ ದೇವಸ್ಥಾನದ ತಿರುಮಲದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ.